ದಬ್ಬಾಳಿಕೆ ಮಾಡೋದು, ದಾಳಿ ಮಾಡೋದು, ಈಗೆಲ್ಲ ಒಟ್ಟಾರೆ ಇದಿಲ್ಲ ಅಂತಲ್ಲ. ಎಲ್ಲ ನೋಡಿದಾಗ ನಾವು ಎತ್ತು ಹೊಂಟಿದ್ದೀವಿ, ಇದನ್ನೆಲ್ಲ ಘಟನೆಗಳು ಗಮನಿಸಿದಾಗ ನಾವು ನಿಜವಾಗಿಯೂ ನಾಗರಿಕರಾಗ್ತಾ ಇದ್ದೇವ ಅಥವಾ ಅನಾಗರಿಕರಾಗ್ತಾ ಇದ್ದೇವ? ನಮ್ಮ ಹೆಣ್ಮಕ್ಳು ನಾವು ಪ್ರೀತಿ ವಿಶ್ವಾಸದಿಂದ ಯಾಕೆ ನೋಡ್ತಾ ಇಲ್ಲ? ಏನಕ್ಕೆ ಕಾರಣ ಅಂತೀವಲ್ಲ? ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಇಲ್ಲ ಅಂತಲ್ಲ, ಒಂದಿದ್ದು ಬಡತನ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಯಾವುದು ಇರ್ಬೋದು. ಒಟ್ಟಿನಲ್ಲಿ ಇವು ಯಾವುವು ಅಲ್ಲಂತಲ್ಲ. ಈ ದಿಶೆಯಲ್ಲಿ ನಾವು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ನಮ್ಮ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಕೊಡೋದು ಹೆಂಗೆ ಅಂತ ನಮ್ಮಲ್ಲೆಲ್ಲ ವ್ಯವಸ್ಥೆ ಅದ. ಅತ್ಯಾಚಾರ ಶಿಕ್ಷೆ ಅದ, ಕಿರುಕುಳಗಳಿಗೆ ಶಿಕ್ಷೆಗಳಿದ್ದಾವೆ, ಏನೆಲ್ಲ ಇದಾವೆ. ಕಾನೂನು ಸಾಕಷ್ಟು ಇದ್ದಾವೆ. ಮಕ್ಕಳಿಗೆ ಕೆಲಸ ಮಾಡಿಸ್ಬಾರ್ದಂಥದ್ದು ಶಿಕ್ಷೆ ಅದ ಅವ್ರಿಗೆಲ್ಲ. ಇದ್ದರೂ ಸಹಿತ ಇಷ್ಟು ಘಟನೆಗಳಾಗ್ತಾ ಇದ್ದಾವೆ. ಇದಕ್ಕೆ ಮೂಲ ಕಾರಣಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಪಿಪಾಸು ಗುಣ ಇರ್ಬೋದು ಅಥವಾ ದುರಾಸೆ ಗುಣ ಇರ್ಬೋದು, ಎಲ್ಲ ಹೇಳ್ಬೋದು ನಾವು. ಅದೆಲ್ಲದಕ್ಕೂ ಇನ್ನೊಂದು ಮಾತ್ರ ನಾವು ಭಾಳ ಗಂಭೀರವಾಗಿ ತಗೋಬೇಕಾಗಿದೆ. ಇಂಥ ಪ್ರಕಾರಗಳಾಗೋದಕ್ಕೆ ಮುಖ್ಯ ಕಾರಣ ಒಂದನೇದು ಉದ್ಯೋಗ ಇಲ್ಲ ಅಂದ ತಕ್ಷಣ ಮಕ್ಕಳು ಎಲ್ಲೋ ದುಡಿಲಿಕ್ಕೆ ಹೋಗ್ಬೇಕಂತವ. ಆಗ ಸಹಜವಾಗಿ ಬಾಲ ಕಾರ್ಮಿಕರು ಅನಿವಾರ್ಯವಾಗಿ ದುಡಿಯೋ ಪ್ರಸಂಗ ಬರ್ತದೆ. ನೀವು ಕಾನೂನು ಬಿಡಿಸಿದ್ದೀರಿ ಅಷ್ಟೇ, ಆದರೆ ಅವ್ರಿಗೆ ಬದುಕೋದಕ್ಕೆ ಅವಕಾಶ ಇರಲಿಲ್ಲ. ಮುಂದಿನ ಈ ಹೆಣ್ಮಕ್ಳ ಬಗ್ಗೆ, ಇದ್ರ ಬಗ್ಗೆ, ಅತ್ಯಾಚಾರ ಬಗ್ಗೆ, ಲೈಂಗಿಕಗಳ ಬಗ್ಗೆ ಇವುಗಳನ್ನು ಸಹಿತ ಕೆಲಸಕ್ಕೆ ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾಗ್ತದೆ. ಹೊರಗೆ ಹೋದಾಗಿಂದ ಘಟನೆಗಳು ನಡೆಯುವಂಥ ಆಗ್ತಾವೆ. ಉದ್ಯೋಗ ಸಲುವಾಗಿ, ಉಪಜೀವನ ಸಲುವಾಗಿ, ಬದುಕೋ ಸಲುವಾಗಿ. ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಅರ್ಥವ್ಯವಸ್ಥೆ ಮೊದಲು ಎಲ್ಲರಿಗೂ ದುಡಿಯುವಂಥ ಮತ್ತು ಇಂಥ ಕಾನೂನು ಅಂತಿದ ನಮ್ಮಲ್ಲೇ. ಕಾನೂನು ನಡೆಯಲಿ ಈ ಕೆಲವೊಂದು ಪ್ರೂವ್ ಆಗೋದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸಹಿತ ಅಷ್ಟೇ ಖರೆ ಅದ. ಯಾಕಂದ್ರೆ ಕೆಲವೊಮ್ಮೆ ಇಷ್ಟಿದ್ರೂ ಸಹಿತ ಕೆಲವೊಂದು ಹೆಣ್ಮಕ್ಳು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಆರೋಪಗಳು ಇದ್ದಾವೆ. ಕೆಲವೊಂದು ಹೆಣ್ಮಕ್ಳು ಇಲ್ಲಪ್ಪ ಈ ಕಾನೂನು ಅದು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೇಳಿ ಅದ್ರ ಸಲುವಾಗಿ ಅನೇಕ ಗಂಡಸರು ಇದಕ್ಕೆ ಪ್ರತಿಭಟನೆ ಮಾಡಿದ್ದು ಅದು ಅಲ್ಲಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇನೂ ಇರಲಿ, ಆದರೆ ಹೆಚ್ಚಿಗೆ ದಾಳಿಗೊಳಗಾಗುವಂಥ ಈ ಸಮಾಜದಲ್ಲಿ ಜನ ಇದ್ದರೆ ಅವ್ರ ಸ್ತ್ರೀಯರು, ಮಕ್ಕಳು ಅನ್ನೋದು ಅಷ್ಟ ಸತ್ಯದ. ಆ ದಿಶೆಯಲ್ಲೇ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದು ನಿಲ್ಲಬೇಕು, ಇನ್ನಷ್ಟು ಇದು ಏರಿಕೆ ಆಗಬಾರ್ದು, ಗಣನೀಯವಾಗಿ ಹೆಚ್ಚಾಗಬಾರ್ದು. ದೌರ್ಜನ್ಯ ಪ್ರಕಾರ